ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ ನಂತರವೇ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿ. ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ, ಚಿಂತಾಮಣಿ. ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ ನಂತರವೇ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಒತ್ತಾಯಿಸಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದಿಂದ ಮಾರ್ಚ್ 12 ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ಮುಖಂಡರು ನಗರದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬಹುಜನ ಪಕ್ಷದ ರಾಜ್ಯ ಕಾರ್ಯದರ್ಶಿ ಕವಾಲಿ ವೆಂಕಟರಮಣಪ್ಪ ಮತ್ತು ಜಿಲ್ಲಾ ಅಧ್ಯಕ್ಷರಾದ ಕೊಡಿಗಲ್ ರಮೇಶ್ ಮಾತನಾಡಿ, ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡಲಾಗುತ್ತಿದೆ. ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಪ್ರಣಾಳಿಕೆಯಿಂದ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಎಡ ಬಲ ಜಾತಿಗಳ ನಡುವೆ ಕುತಂತ್ರ ಮಾಡಿ ವಂಚಿಸುತ್ತಿದ್ದಾರೆ. ಸಾಮಾಜಿಕ ಸಮಾನತೆಯ ಹರಿಕಾರ ಎಂದು ಹೇಳಿಕೊಳ್ಳುತ್ತಲೇ ಕುತಂತ್ರಗಳನ್ನು ಮಾಡಿ ಬಲಗೈ ಪರವಾಗಿ ಗುರುತಿಸಿಕೊಂಡು ಮಾದಿಗರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸಿದ್ದರಾಮಯ್ಯನವರು ಕುತಂತ್ರಗಳನ್ನು ತ್ಯಜಿಸಿ ಅನ್ಯಾಯಕ್ಕೆ ವಂಚಿತರಾಗಿ ಅನ್ಯಾಯಕ್ಕೆ ಒಳಗಾಗಿರುವ ಮಾದಿಗರ ಪರವಾಗಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಜಾರಿಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಲು ಕೆಲಸ ಮಾಡಲಾಗುವುದು. 12 ರಂದು ನಡೆಯುವ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತೇವೆ ಎಂದರು. ಜಿಲ್ಲಾ ಉಪಾಧ್ಯಕ್ಷ ಎಂಆರ್ ನಾರಾಯಣಸ್ವಾಮಿ ಮಾತನಾಡಿ, ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಒದಗಿಸಬಹುದು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಆದರೆ ಸಿದ್ದರಾಮಯ್ಯ ಮಾದಿಗರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಹಳೆಯ ಮೀಸಲಾತಿಯಲ್ಲಿ ಉದ್ಯೋಗಗಳನ್ನು ಭರ್ತಿ ಮಾಡಬಹುದು ಎಂಬ ಹೈಕೋರ್ಟ್ ತೀರ್ಪಿನಂತೆ 56,432 ಉದ್ಯೋಗಗಳ ಭರ್ತಿಗೆ ಸರ್ಕಾರದಿಂದ ಡಿಪಿಆರ್ ಅಧಿಸೂಚನೆ ಹೊರಡಿಸಲಾಗಿದೆ. ಕೂಡಲೇ ಅದಕ್ಕೆ ಒಳ ಮೀಸಲಾತಿಯನ್ನು ಅನ್ವಯಿಸಬೇಕು. ಇಲ್ಲದಿದ್ದರೆ ಯಾವುದೇ ಉದ್ಯೋಗಗಳನ್ನು ಭರ್ತಿ ಮಾಡಬಾರದು ಎಂದರು. ಈ ವೇಳೆ ಬಹುಜನ ಸಮಾಜವಾದಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ವಿಜಯ ನರಸಿಂಹ, ಜಿಲ್ಲಾ ಉಪಾಧ್ಯಕ್ಷ ಗಂಗಾಧರ್, ಸುರೇಶ್, ಜಿಲ್ಲಾ ಸಂಯೋಜಕರು ಗಣೇಶ್ ಸಾದಲಿ, ಕಂಚಾಮ್ಮ ಮಹಿಳಾ ಉಪಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ, ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಸುರೇಶ್, ಗಂಗಾರಾಜು, ಜಿಲ್ಲಾ ಮುಖಂಡರು ಗುಡಿಬಂಡೆ, ವೆಂಕಟೇಶ್ ಬಾಗೇಪಲ್ಲಿ, ಜಿಲ್ಲಾ ಉಪಾಧ್ಯಕ್ಷರು, ಜಿಲ್ಲಾ ಮಹಿಳಾ ಅಧ್ಯಕ್ಷರು ಅನಿತಾ, ಮಧುರಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತಿಯಿದ್ದರು. ಆತ್ಮೀಯ ಪತ್ರಕರ್ತರ ಮಿತ್ರರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಇವತ್ತಿನ ದಿನ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಗೊಂದಲ ಏನಿದೆಯೋ, ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಕೂಡ ಕರ್ನಾಟಕದ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಏನು ರೈಟು ಲೆಫ್ಟು ನಮ್ಮ ಸಚಿವರ ಮಧ್ಯೆ ಕುತಂತ್ರಗಳು ಮಾಡಿ ರೈಟು ಲೆಫ್ಟಿಗೆ ನಮಗೆ ಜಗಳಗಳು ಬಿಟ್ಟು ಅವರ ಸರ್ಕಾರ ಭದ್ರಪಡಿಸೋಕ್ಕೆ ಎಲ್ಲ ಹುನ್ನಾರ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಸಹಿಸೋಕ್ಕೆ ಆಗಲ್ಲ. ನಮ್ಮ ಪಕ್ಷದ AIBSP ವತಿಯಿಂದ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾವು ಈ ಪತ್ರಕರ್ತ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಇದರಲ್ಲಿ ಕೂಡ ಏನಂದರೆ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಧೀಮಂತ ನಾಯಕ, ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಮಾರ್ಸಂದ್ರ ಮುನಿಯಪ್ಪ ಸಾಹೇಬರ ಒಂದು ಸೂಚನೆ ಮೇರೆಗೆ ನಾವು ಏನು 12ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಏನು ಒಳ ಮೀಸಲಾತಿ ಬಗ್ಗೆ ಏನು ಬೃಹತ್ ಧರಣಿಯನ್ನು ಹಮ್ಮಿಕೊಂಡಿದ್ದೀವೋ ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 2,000 ಜನ ನಾವು ಹೋಗ್ತಾ ಇದ್ದೀವಿ. ಇದಕ್ಕೆ ಏನು ಸರ್ಕಾರ ಹೂ ಕೊಟ್ಟರೆ ಸರಿ, ಇಲ್ಲ ಅಂದರೆ ವಿಧಾನಸೌಧ ಸಿಲೋ ಅಂತ ನಮ್ಮ ಪಾರ್ಟಿಯಿಂದ ನಾವು ಇವತ್ತು ನಮ್ಮ ಜಿಲ್ಲೆಯಿಂದ ನಮ್ಮ ಪಕ್ಷದ ಅಧ್ಯಕ್ಷರ ಸೂಚನೆ ಮೇರೆಗೆ ನೆಕ್ಸ್ಟು ಮಾಡದಿದ್ದರೆ ಒಳ ಮೀಸಲಾತಿ ಏನು ಸೆಷನ್ನಲ್ಲಿ ಇದನ್ನು ಇವರು ಮಾಡದಿದ್ದರೆ ನಾವು ವಿಧಾನಸಭೆ ಮುತ್ತಿಗೆ ಹಾಕೋಕ್ಕೆ ಕೂಡ ಹಿಂದೆ ಹೋಗಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಜಾರಿ ಆದಮೇಲೆ ಇದುವರೆಗೆ 75 ವರ್ಷಗಳಾಯಿತು. ಇವತ್ತುವರೆಗೂ ಸಹಿತ ಒಳ ಮೀಸಲಾತಿ ಇದೆ, ಬಟ್ ಒಳ ಮೀಸಲಾತಿ ಇಲ್ಲ. ಇವತ್ತು 101 ಜಾತಿಗಳಿಗೂ ಸಮಾನವಾಗಿ ಹಂಚಿಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಸುಮಾರು ವರ್ಷಗಳಿಂದ ಒತ್ತಾಯ ಮಾಡ್ತಾಯಿದ್ವಿ. ಆದರೆ ನಮ್ಮ ಸಾಮಾಜಿಕ ನ್ಯಾಯದ ಅಧಿಕಾರರಾಗಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ನಾನು ಬಡವರ ಪರ, ಶೋಷಿತರ ಪರ, ನಾನು ಸಾಮಾಜಿಕ ಸಮಾನತೆಗಾಗಿ ನಾನು ನಿಮ್ಮ ಪರವಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಓಟುಗಳಿಂದ ಅಧಿಕಾರ ಪಡೆದಂಥ ಸಿದ್ದರಾಮಯ್ಯನವರು ಇವತ್ತು ನಮ್ಮನ್ನು ಒಳ ಮೀಸಲಾತಿ ಅಂದರೆ ಇರ್ತಕ್ಕಂಥ ಎಡಗೈ ಬಲಗೈ ಮಧ್ಯೆ ಅವರು ಕುತಂತ್ರಗಳು ಮಾಡಿ ಇವತ್ತು ಬಲಗೈ ಪರವಾಗಿರ್ತಕ್ಕಂಥದ್ದು ನಮಗೆ ಕಾಣಿಸ್ತಾ ಇದೆ. ಏಕೆಂದರೆ ನಾವು ಸುಮಾರು ವರ್ಷಗಳಿಂದ ಈ ಅನ್ಯಾಯಕ್ಕೆ ತುತ್ತಾಗಿದ್ದೀವಿ.
ಮೀಸಲಾತಿಯಿಂದ ವಂಚಿತರಾಗಿದ್ದೀವಿ. ಸುಮಾರು ಜನ ವಿದ್ಯಾವಂತರು, ಲಕ್ಷಾಂತರ ಜನ ಇವತ್ತು 1,73,000 ಉದ್ಯೋಗಗಳು ಖಾಲಿ ಇದ್ದಾವೆ. ಆದರೆ ಸರ್ಕಾರ ತುಂಬೋದ್ರಲ್ಲಿ ಮೀನಾಮೇಷ ಎಣಿಸ್ತಾ ಇದೆ. ಇದಕ್ಕೆ ಯಾರು ಒತ್ತಡನೋ ಗೊತ್ತಾಗ್ತಾ ಇಲ್ಲ. ಮತ್ತು ಗೊತ್ತಾಗ್ತಾ ಇದೆ ಯಾರು ಇದರಿಂದ ಕೈ ಕೆಲಸ ಮಾಡ್ತಾ ಇದ್ದಾರೆ ಅಂತ, ಇದು ಎಲ್ರಿಗೂ ಅರ್ಥ ಆಗ್ತಾ ಇದೆ. ಆದ್ದರಿಂದ ಇದು ಕೊನೆಯದಾಗಿ ನಾವು ಈ ಹಕ್ಕುಗಳನ್ನು ನಾವು ಸಾಬೀತು ಮಾಡಿಕೊಳ್ಳ ಅಂದಾಗ ನಾವೆಲ್ಲ ಇಲ್ಲಿ ಪಕ್ಷಭೇದ ಮತ್ತು ಎಲ್ಲರೂ ಒಂದಾಗಿ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಜ್ಜಾಗ್ತಾ ಇದ್ವಿ. ಅದಕ್ಕೆ ಸಜ್ಜಾಗಿ ನಮಗೇನಾದರೂ ಒಳ ಮೀಸಲಾತಿ 12ನೇ ತಾರೀಕು ಒಳಗಡೆ ಜಾರಿ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸ್ತಕ್ಕಂಥ ಈ ಸಮುದಾಯದವರು ಬಿಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಹೇಳ್ತಾ, ಮತ್ತು ಸಿದ್ದರಾಮಯ್ಯರಿಗೆ ಇನ್ನೊಂದು ಚಾಲೆಂಜ್ ಹೇಳ್ತಾ ಇದ್ವಿ. ಸಿದ್ದರಾಮಯ್ಯನವರೇ, ಇದನ್ನ ಬಿಟ್ಬಿಡಿ, ಈ ಕುತಂತ್ರಗಳು ತಂತ್ರಗಳು ಕೊಟ್ಬಿಟ್ಟು ಮೊದಲು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಈ ಸೋಯಿತ ಸಮುದಾಯಗಳ ಯುವಕರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥದ್ರಲ್ಲಿ ಮನಸ್ಸು ಮಾಡಿ ಅಂತಕ್ಕಂಥ ಮಾತನ್ನು ನಾವು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯಿಂದ ನಾವು ಒತ್ತಾಯ ಮಾಡ್ತಾಯಿದ್ವಿ. ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕನಿಷ್ಠ ಒಂದು 50ರಿಂದ 100 ಗಾಡಿಗಳು ನಾವು ಬೆಂಗಳೂರು ಚಲೋ ಹೋಗ್ತಾ ಇದ್ದೀವಿ ಅಂತಕ್ಕಂಥ ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 15% ಮೀಸಲಾತಿ ಕೊಟ್ಟಿದ್ದಾರೆ. ಆ ಮೀಸಲಾತಿಯಿಂದ ವಂಚಿತರಾದಂಥ ಸಮುದಾಯಗಳು ಇವತ್ತು ಒಳ ಮೀಸಲಾತಿ ಬೇಕಂತೇಳಿ ಸುಮಾರು 30-35 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಒಂದು ಹೋರಾಟವನ್ನು ಮಾಡ್ಕೊಂಡ್ಬಂದರು. ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಯಾವುದೇ ಪಕ್ಷಗಳು ನಮಗೆ 101 ಪರಿಶಿಷ್ಟ ಜಾತಿಗಳಿಗೆ ನ್ಯಾಯ ಮಾಡಿಲ್ಲ. ನಮಗೆ ನ್ಯಾಯ ಕೊಟ್ಟಿರೋದು ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಏನು ಪರಿಶಿಷ್ಟ ಜಾತಿಯಲ್ಲಿ ಇದೆಯೋ ಆ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ 15% ಮೀಸಲಾತಿಯನ್ನು ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತ ಹೇಳಿದ್ರು. ಅಧಿಕಾರ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ದಿನನೇ ಈ ಅನ್ಯಾಯಕೋರ ಸಿದ್ದರಾಮಯ್ಯ, ಏನು ಈ ಒಳ ಮೀಸಲಾತಿ ವಿರೋಧಿ ಸಿದ್ದರಾಮಯ್ಯ ಇದಾರಲ್ಲ, ಈ ಸಿದ್ದರಾಮಯ್ಯವ್ರು ಏನು ಹೇಳಿದ್ರಂದ್ರೆ, ಇದುವರೆಗೂ ನಮಗೆ ಸ್ವಲ್ಪ ಅಡ್ಡಿ ಆತಂಕಗಳಿದ್ವು. ಇವತ್ತು ಕಾನೂನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಆದೇಶದ ಪ್ರಕಾರವಾಗಿ ನಾನು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಪಕ್ಕದ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಕೂಡ ಅವತ್ತು ಅದೇ ತರ ಘೋಷಣೆ ಮಾಡಿದ್ರು. ಇವತ್ತು ರೇವಂತ್ ರೆಡ್ಡಿ ಅವರು ಅಲ್ಲಿ ನಾನು ಗಂಡಸು ಅಂತೇಳಿ ತೋರಿಸ್ಕೊಂಡಿದ್ದಾರೆ ತೆಲಂಗಾಣದಲ್ಲಿ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಬೇರೆಯವರ ಒಂದು ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ. ಆದ್ರಿಂದ ಅವರಿಗೆ ಹೂಗುಟ್ಟಿ ಇವತ್ತು ಮಾದರಿ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ಏನಾದರೂ ಮುಂದಿನ 12ನೇ ತಾರೀಕು ನಡೆಯುವಂತ ಸಚಿವ ಸಂಪುಟದಲ್ಲಿ ಏನಾದರೂ ಇದೇ ರೀತಿ ಪುನರಾವರ್ತನೆ ಆದರೆ ನಾವು ನಮ್ಮ ಪಕ್ಷದ ಪರವಾಗಿ ಉಗ್ರವಾದ ಹೋರಾಟ ಮಾಡ್ತೀವಿ. ಅದೇ ರೀತಿ ಇವತ್ತು ಹೈಕೋರ್ಟ್ ಆದೇಶ ಏನ್ ಮಾಡಿದೆ ಅಂದ್ರೆ, ಮೊದಲು 17% ರೈಸ್ ಮಾಡಿದ್ರು, ಇದನ್ನ 15% ಇದ್ದಿದ್ದು SR ಬೊಮ್ಮಾಯಿ BJP ಸರ್ಕಾರ ಇದ್ದಾಗ 2% ರೈಸ್ ಮಾಡಿ ಇವತ್ತು 17% ಅಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ 2 ಲಕ್ಷ ಚಿಲ್ಲರೆ ಉದ್ಯೋಗಗಳಿದೆ, ಆ ಉದ್ಯೋಗಗಳನ್ನ ಭರ್ತಿ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಬೇರೆಯವರು ಇವತ್ತು ಹೈಕೋರ್ಟ್ ಹೋಗಿದ್ದಾರೆ. ಹೈಕೋರ್ಟ್ ಇವತ್ತು ಸ್ಪಷ್ಟವಾಗಿ ಹೇಳಿದೆ, ಏನು ನೀವು ಹಳೆ ಮೀಸಲಾತಿ 2022ಕ್ಕಿಂತ ಮುಂಚೆ ಏನು 15% ಮೀಸಲಾತಿ ಇತ್ತೋ ಆ ಮೀಸಲಾತಿಯಲ್ಲಿ ನೀವು ಉದ್ಯೋಗಗಳನ್ನು ಭರ್ತಿ ಮಾಡಬಹುದು ಅಂತ ಹೇಳಿದ್ದಾರೆ. ಇವತ್ತು ಆಲ್ರೆಡಿ 56,432 ಉದ್ಯೋಗಗಳಿಗೆ DPAR ಆಗಿದೆ ಸರ್ಕಾರದಿಂದ. ಕೂಡಲೇ ಅದಕ್ಕೆ ಒಳ ಮೀಸಲಾತಿ ಅನ್ವಯ ಆಗಬೇಕು, ಇಲ್ಲ ಅಂದ್ರೆ ಯಾವುದೇ ರೀತಿ ಉದ್ಯೋಗಗಳು ಭರ್ತಿ ಮಾಡಬಾರ್ದು. ಆ ರೀತಿ ಏನಾದರೂ ಉದ್ಯೋಗಗಳೇನಾದರೂ ಭರ್ತಿ ಮಾಡಿದ್ರೆ, ಈಗ ಆಲ್ರೆಡಿ 12ನೇ ತಾರೀಕು ಸಂಪುಟ ಸಭೆ ಇದೆ, ಆ ಸಂಪುಟ ಸಭೆಯಲ್ಲಿ ತೀರ್ಮಾನ ತಗೊಂತೀರ ನಮ್ಗೊಂದು ಅಭಿಪ್ರಾಯ ಇದೆ. ಅದ್ಲೇನಾದ್ರೂ ನೀವು ತೀರ್ಮಾನ ತಗೊಂಡಿಲ್ಲ ಅಂದ್ರೆ, ಈಗ ಆಲ್ರೆಡಿ ಧಾರವಾಡ ಮತ್ತು ಬಾಗಲಕೋಟೆಯಲ್ಲಿ ನಿಮ್ಮ ಪಕ್ಷದ ಪರವಾಗಿ ಉಪಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನೆಲಕಚ್ಚು ತರ ಮಾಡ್ತೀವಿ. ಅದೇ ರೀತಿ 2028ಕ್ಕೆ ನೀವು 2018ರಲ್ಲಿ ಸೋತಾಗ ದೆಹಲಿಯಿಂದ ಪತ್ರಿಕಾ ಮಾಧ್ಯಮದವರು ಒಂದು ಮನವಿ ಮಾಡಿದ್ರೆ, ಇವತ್ತು ಏನು ನಾವು ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ, ಮಾಡ್ತೀವಿ ಅಂತ ಹೇಳಿದ್ವಿ. ಅದರಿಂದ ಇವತ್ತು ಮಾದಿಗರು ನಮಗೆ ಮತ ಹಾಕಿಲ್ಲ, ನಾವು ಸೋತಿದ್ದೀವಿ ಅಂತೇಳಿ ಸ್ವತಃ ಸಿದ್ದರಾಮಯ್ಯನವರು 2018ರಲ್ಲಿ ಡೆಲ್ಲಿಯಲ್ಲಿ ಹೇಳಿದ್ದಾರೆ. ಅದೇ ರೀತಿ 2028ಕ್ಕೆ ಮತ್ತೆ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು ನೆಲಕಚ್ಚುವಾಗಿ ಮಾಡ್ತೀವಿ. ಅದಕ್ಕೆ ನಾವು ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಮಾದಿಗರು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ನೀವು ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂತಂದ್ರೆ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯಿಂದ ನಾವು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂತೀವಿ.